ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾಯಿಲ್ಸ್ ಬಗ್ಗೆ ಒಂದೇ ಸ್ಟ್ರೆಚಲ್ಲಿ ಒಂದೇ ವಿಡಿಯೋದಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಒಳ್ಳೆ ಪಿ ಪಿ ಟಿನ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಆಸ್ ಯೂಶುವಲ್. ಯಾಕಂದ್ರೆ ಇದರಲ್ಲಿ ನಿಮಗೆ ತುಂಬಾ ಕಾನ್ಸೆಪ್ಟ್ಸ್ ಏನಿಲ್ಲ ಈ ಚಾಪ್ಟರ್ ಅಲ್ಲಿ. ಜಸ್ಟ್ ಸಾಯಿಲ್ ಅಂದ್ರೆ ಏನು, ಯಾವ ಟೈಪ್ಸ್ ಸಾಯಿಲ್ಸ್ ಇದೆ, ಸೊ ಆ ಟೈಪ್ಸ್ ಸಾಯಿಲ್ಸ್ ಅಥವಾ ಕ್ವಾಲಿಟಿ ಆಫ್ ಸಾಯಿಲ್ಸ್ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಇದೆ, ಜೊತೆಗೆ ಸಾಯಿಲ್ ಎರೋಷನ್ ಅಂದ್ರೆ ಏನು, ಸೊ ಆ ಸಾಯಿಲ್ ಎರೋಷನ್ ಬಗ್ಗೆ ಎಫೆಕ್ಟ್ಸ್, ಅದ್ರ ರೀಸನ್, ಸಾಯಿಲ್ ಎರೋಷನ್ ಅಂದ್ರೆ ಅದು ಏನ್ ರೀಸನ್, ಕಾಸಸ್ ಏನು ಅದನ್ನ ತಿಳ್ಕೊಬೇಕು. ಸೊ ಅದೆಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಡಯಾಗ್ರಾಮ್ಸ್, ಓಕೆ, ವಿತ್ ಫ್ಯಾಕ್ಟ್ಸ್ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಈ ಚಾಪ್ಟರ್ ಅಲ್ಲಿ ನಿಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್, ನಾನು ಅವಾಗಲೇ ಹೇಳಿದೆ ಡಿಫರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಇದೆ. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಇನ್ ಇಂಡಿಯಾ ಅಂಡ್ ದ ಡಿಸ್ಟ್ರಿಬ್ಯೂಷನ್. ಓಕೆ, ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ನಮ್ಮ ಭಾರತದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್, ಈಗ ಬ್ಲ್ಯಾಕ್ ಸಾಯಿಲ್ ಅಂದ್ರೆ ಯಾವ ಪ್ರದೇಶದಲ್ಲಿದೆ, ರೆಡ್ ಸಾಯಿಲ್ ಅಂದ್ರೆ ಯಾವ ಪ್ರದೇಶದಲ್ಲಿದೆ, ಅದೆಲ್ಲ ನೋಡ್ತಾ ಹೋಗೋಣ. ಓಕೆ, ದ ಸಾಯಿಲ್ ಎರೋಷನ್ ಅಂಡ್ ಕಾಸಸ್ ಫಾರ್ ಸಾಯಿಲ್ ಎರೋಷನ್. ಸಾಯಿಲ್ ಎರೋಷನ್ ಅಂತ ಅಂದ್ರೆ ಮಣ್ಣು ಸವೆತ ಅಂತ ಅಂತೀವಿ. ಸೊ ಅದು ಎಲ್ಲೆಲ್ಲಿದೆ, ಎಲ್ಲಿ ಜಾಸ್ತಿ ಇದೆ, ಸೊ ಅದಕ್ಕೆ ರೀಸನ್ ಏನು ಮಣ್ಣು ಸವಿಯೋದಕ್ಕೆ, ಸೊ ಅದು ಮಣ್ಣು ಸವೆತದಿಂದ ಏನೇನು ಎಫೆಕ್ಟ್ಸ್ ಆಗುತ್ತೆ, ಸೊ ಅದೆಲ್ಲದನ್ನು ಕಲಿತಾ ಹೋಗೋಣ. ಸೊ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್, ಕನ್ಸರ್ವೇಷನ್ ಆಫ್ ಸಾಯಿಲ್ ಅಂಡ್ ಇಟ್ಸ್ ಮ್ಯಾನೇಜ್ಮೆಂಟ್, ಎಲ್ಲದ್ರ ಬಗ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೇ ಸ್ಟ್ರೆಚ್ ಅಲ್ಲಿ. ಓಕೆ, ಇದೆಲ್ಲ ಈಸಿ ಕಾನ್ಸೆಪ್ಟ್ಸ್, ಜಿಯೋಗ್ರಫಿಲಿ ಇದೆಲ್ಲ ಈಸಿ ಕಾನ್ಸೆಪ್ಟ್ಸ್. ಓಕೆ, ಸೊ ಈಸಿಯಾಗಿ ಸ್ಕೋರ್ ಮಾಡುವಂತ ಕಾನ್ಸೆಪ್ಟ್, ಯಾವುದೇ ತರದ ಟೆನ್ಷನ್ ಬೇಡ. ಸೊ ಓಕೆ, ಕನೆಕ್ಟ್ ಆಗಿದೆ. ಓಕೆ, ಲಿಸನ್ ಹಿಯರ್. ಸೊ ಸಾಯಿಲ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಬಿಡೋಣ. ಸೊ ಇಲ್ಲೊಂದು ಒಳ್ಳೆ ಡಯಾಗ್ರಾಮ್ನ ಅಥವಾ ಒಳ್ಳೆ ಪಿಕ್ಚರ್ನ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಸಾಯಿಲ್ ಅಂತ ಅಂದ್ರೆ, ಸಾಯಿಲ್ ಈಸ್ ಅ ಟಾಪ್ ಲೇಯರ್ ಆಫ್ ಅರ್ತ್ ಸರ್ಫೇಸ್. ನಮಗೆಲ್ಲರಿಗೂ ಗೊತ್ತು, ಭೂಮಿಯ ಮೇಲ್ಪದರ ಅದು ಸಾಯಿಲ್, ಮಣ್ಣು ಅಂತ ಅಂತೀವಿ. ಸೊ ಇಟ್ ಕಂಪ್ರೈಸಿಂಗ್ ಆಫ್ ಮಿನರಲ್ಸ್ ಅಂಡ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ದೆನ್ ಸಾಯಿಲ್ ಈಸ್ ಲೇಯರ್ ವೇರ್ ಪ್ಲಾಂಟ್ಸ್ ಗ್ರೋ ಅಂಡ್ ಲೈಫ್ ಸಸ್ಟೈನ್ಸ್. ಸೊ ಮಣ್ಣು, ಸಾಯಿಲ್, ಸೊ ಸಾಯಿಲ್ ಅಲ್ಲೇ ಬೆಳೆಗಳು ಬೆಳೆಯುವಂಥದ್ದು, ಪ್ಲಾಂಟ್ಸ್ ಗ್ರೋ ವೇರ್ ದ ಪ್ಲಾಂಟ್ಸ್ ಗ್ರೋ. ಆಮೇಲೆ ಸಾಯಿಲ್ ಇಸ್ ದ ಟಾಪ್ ಲೇಯರ್ ಆಫ್ ದ ಅರ್ತ್ ಸರ್ಫೇಸ್. ಇಷ್ಟನ್ನ ನೆನ್ಪಿಟ್ಕೊಟ್ರೆ ಸಾಯಿಲ್ ಇಸ್ ಕಂಪ್ರೈಸಿಂಗ್ ಆಫ್ ಮಿನರಲ್ಸ್ ಅಂಡ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಇಷ್ಟು ಡೆಫಿನೇಷನ್, ಎರಡೇ ಲೈನ್, ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಸೊ ಈಗ ಸಾಯಿಲ್, ಇಲ್ಲಿ ಗದ್ದೆ ನಾಟಿ ಮಾಡುವಂಥದ್ದು ಒಂದು ಪಿಕ್ಚರ್ ಕೊಟ್ಟಿದ್ದೀನಿ. ಸೊ ಯಾಕೆ ಅಂತ ಅಂದ್ರೆ, ಸೊ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಅಂಶ, ನಮ್ಮ ಭಾರತ ದೇಶ ಡಿಪೆಂಡ್ ಆಗಿರೋದು ಅಗ್ರಿಕಲ್ಚರ್ ಮೇಲೆ. ಸೊ ಅಗ್ರಿಕಲ್ಚರ್ ಅಂದ್ರೆ ಬೇಸಾಯ. ಓಕೆ, ಅದಕ್ಕೆ ಏನ್ ಬೇಕು ಇಂಪಾರ್ಟೆಂಟ್ ಆಗಿ, ಭೂಮಿ ಚೆನ್ನಾಗಿರ್ಬೇಕು, ಭೂಮಿಯ ಫಲವತ್ತತೆ ಚೆನ್ನಾಗಿರ್ಬೇಕು. ಫಲವತ್ತತೆ ಅಂದ್ರೆ ಫರ್ಟಿಲಿಟಿ ಚೆನ್ನಾಗಿರ್ಬೇಕು, ಜೊತೆಗೆ ಒಳ್ಳೆ ಮಳೆ ಆಗ್ಬೇಕು. ಓಕೆನಾ. ಸೊ ಈಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸಸ್, ಅಂದ್ರೆ ಸಾಯಿಲ್ ಈಸ್ ವೆರಿ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸಸ್ ಆಫ್ ಇಂಡಿಯಾ, ಬಿಕಾಸ್ ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಆಫ್ ದ ಪೀಪಲ್. ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್, ಅವಶ್ಯಕತೆ ಇರುವಂತದ್ದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಮೇನ್ ಆಕ್ಯುಪೇಷನ್ ಅಥವಾ ಜಾಸ್ತಿ ಕೆಲಸ ಮಾಡೋದಂದ್ರೆ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಆಫ್ ದ ಪೀಪಲ್. ಅದಾದ್ಮೇಲೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇಸ್ ಬೇಸಿಕಲಿ ಡಿಪೆಂಡೆಂಟ್ ಆನ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಫಾರ್ ಎಕ್ಸಾಂಪಲ್, ಫರ್ಟಿಲಿಟಿ, ಫಲವತ್ತತೆ. ಫರ್ಟಿಲಿಟಿ ಚೆನ್ನಾಗಿದ್ದಾಗ ಬೆಳೆ ಇಳುವರಿ ಚೆನ್ನಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದೇ ಬೆಳೆ ಇಬ್ರು ಹಾಕಿರ್ತಾರೆ ಅನ್ಕೊಳ್ಳೋಣ, ಒಂದೊಂದು ಎಕರೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಜೋಳ, ಆ ಜೋಳನ ಇಬ್ರು ಹಾಕಿರ್ತಾರೆ ಒಂದೊಂದು ಎಕರೆಗೆ. ಸೊ ಒಬ್ಬನಿಗೆ ಜಾಸ್ತಿ ಇಳುವರಿ ಬರುತ್ತೆ, ಇನ್ನೊಬ್ಬನಿಗೆ ಕಮ್ಮಿ ಇಳುವರಿ ಬರುತ್ತೆ. ಯಾಕೆ ಅಂತ ಅಂದ್ರೆ, ಒಂದೇ ಅಂಗಡಿಯಿಂದ ತಂದಿರ್ತಾರೆ, ಒಂದೇ ಗೊಬ್ಬರ, ಎಲ್ಲದನ್ನು ಒಂದೇ ಹಾಕಿರ್ತಾರೆ, ಬಟ್ ಇಳುವರಿ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಯಾಕೆ ಅಂತ ಅಂದ್ರೆ ಆ ಭೂಮಿಯ ಫಲವತ್ತತೆ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಹೇಳೋದು ಅಗ್ರಿಕಲ್ಚರ್ ಇಸ್ ದ ಪ್ರೊಡಕ್ಷನ್. ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇಸ್ ಬೇಸಿಕಲಿ ಡಿಪೆಂಡ್ ಆನ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಓಕೆ, ನೆಕ್ಸ್ಟ್, ಈಗ ಟೈಪ್ಸ್ ಆಫ್ ಸಾಯಿಲ್, ಯಾವ್ದಾವ್ದು ಡಿಫ್ರೆಂಟ್ ವೆರೈಟಿ ಆಫ್ ಸಾಯಿಲ್ಸ್ ಇದೆ ನಮ್ಮ ಭಾರತದಲ್ಲಿ ಅಂತ ಅಂದ್ರೆ, ಅಲ್ಯೂವಿಯಲ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಲ್ಯಾಟರೈಟ್ ಸಾಯಿಲ್, ಡೆಸರ್ಟ್ ಸಾಯಿಲ್, ಮೌಂಟೇನ್ ಸಾಯಿಲ್. ಓಕೆ, 6 ತರದ ಬೇರೆ ಬೇರೆ ವಿಧದ ಮಣ್ಣುಗಳಿದಾವೆ ನಮ್ಮ ಭಾರತ ದೇಶದಲ್ಲಿ. ಓಕೆ, ಈ ಪ್ರತಿಯೊಂದು 6 ತರದ ಮಣ್ಣುಗಳ ಬಗ್ಗೆ, ಅಂದ್ರೆ ಸಾಯಿಲ್ಸ್ ಬಗ್ಗೆ, 6 ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಈ ಒಂದೊಂದು ಟೈಪ್ ಆಫ್ ಸಾಯಿಲ್ ಕೂಡ ಯಾವ ಪ್ರದೇಶದಲ್ಲಿ ಜಾಸ್ತಿ ಇದೆ, ಓಕೆ, ಎಷ್ಟು ಏರಿಯಾದ ವಿಸ್ತೀರ್ಣತೆ ಇದೆ ಅದು, ಜೊತೆಗೆ ಆ ಪರ್ಟಿಕ್ಯುಲರ್ ಟೈಪ್ ಆಫ್ ಸಾಯಿಲ್ ಅಲ್ಲಿ ಯಾವ ತರ ಬೆಳೆಗಳನ್ನ ಬೆಳಿಬಹುದು, ಎಲ್ಲದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಅಲ್ಯೂವಿಯಲ್ ಸಾಯಿಲ್ ಅಂತ ಅಂದ್ರೆ, ಲಿಸನ್ ಹಿಯರ್.
ಸೊ ಅಲ್ಯೂವಿಯಲ್ ಸಾಯಿಲ್ ಈಸ್ ಫಾರ್ಮ್ಡ್ ಬೈ ದ ಡೆಪೋಸಿಷನ್ ಆಫ್ ಫೈನ್ ಪಾರ್ಟಿಕಲ್ಸ್ ಬ್ರಾಟ್ ಬೈ ದ ರಿವರ್ಸ್. ಅಂದ್ರೆ ನದಿಗಳಿರುವಂತ ಜಾಗದಲ್ಲಿ, ನದಿ ಪಾತ್ರಗಳಲ್ಲಿ ಸೊ ನೀರು ಹರಿಯುವಂತ ಟೈಮಲ್ಲಿ ಅಲ್ಲಿ ಒಂದು ನೈಸ್ ಲೇಯರ್ ಮಣ್ಣುಗಳಿರ್ತವೆ, ಅದು ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಅದನ್ನ ಅಲ್ಯೂವಿಯಲ್ ಸಾಯಿಲ್ ಅಂತ ಅಂತಾರೆ. ಇಟ್ ಇಸ್ ಜನರಲಿ ಫೌಂಡ್ ಇನ್ ದ ರಿವರ್ ವ್ಯಾಲೀಸ್ ಅಂಡ್ ಪ್ಲೇನ್ಸ್. ನಾನೊಂದು ಇಮೇಜ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ, ಅಲ್ಯೂವಿಯಲ್ ಸಾಯಿಲ್ ಮಣ್ಣು ಹೆಂಗ್ ಕಾಣುತ್ತೆ ಅನ್ನೋ ತರ. ಓಕೆ, ಇಟ್ ಈಸ್ ವೆರಿ ಫರ್ಟೈಲ್ ಅಂಡ್ ಐಡಿಯಲ್ ಫಾರ್ ಅಗ್ರಿಕಲ್ಚರ್. ಇದು ತುಂಬಾ ಫಲವತ್ತತೆ ಆದಂತಹ ಮಣ್ಣು. ಇದು ಅಗ್ರಿಕಲ್ಚರ್ ಅಂದ್ರೆ ನಾವು ಏನಾದ್ರು ಬೆಳಿಬೇಕು ಅಂತ ಅಂದ್ರೆ ಬೆಳೆ ಬೆಳೆಯೋಕೆ ತುಂಬಾ ಸೂಟಬಲ್ ಆಗಿರುವಂತ ಮಣ್ಣು ಅಲ್ಯೂವಿಯಲ್ ಸಾಯಿಲ್. ಸೊ ಇಟ್ ಈಸ್ ರಿಚ್ ಇನ್ ಪೊಟ್ಯಾಶ್, ಫಾಸ್ಫರಿಕ್ ಆಸಿಡ್ ಅಂಡ್ ಲೈಮ್, ಬಟ್ ಡಿಫಿಷಿಯಂಟ್ ಇನ್ ನೈಟ್ರೋಜನ್ ಅಂಡ್ ಹ್ಯೂಮಸ್. ನೈಟ್ರೋಜನ್ ಕಮ್ಮಿ ಇರುತ್ತೆ ಈ ಮಣ್ಣುಗಳಲ್ಲಿ. ಸೊ ಅದಕ್ಕಿಂತ ಹೋಲ್ಸ್ಕೊಳಕ್ ಹೋದ್ರೆ ಪೊಟ್ಯಾಶ್, ಫಾಸ್ಫರಿಕ್ ಆಸಿಡ್, ಲೈಮ್ ಅಂಶ ಈ ಮಣ್ಣಲ್ಲಿ, ಅಲ್ಯೂವಿಯಲ್ ಸಾಯಿಲ್ ಅಲ್ಲಿ ಜಾಸ್ತಿ ಇರುತ್ತೆ. ಓಕೆ, ನಿಮಗೆ ನದಿ ಪಾತ್ರದ ಜಾಗದಲ್ಲಿ ಈ ತರ ಮಣ್ಣುಗಳು ಸಿಗುತ್ತೆ ಜಾಸ್ತಿ. ಸೊ ಅದಕ್ಕೆ ಅದೇ ತರದ ಒಂದು ಇಮೇಜ್ ನಾನು ಹಾಕಿದ್ದೀನಿ. ಓಕೆ, ಡನ್. ಅಲ್ಯೂವಿಯಲ್ ಸಾಯಿಲ್ ಡಿಸ್ಟ್ರಿಬ್ಯೂಷನ್, ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಅಲ್ಯೂವಿಯಲ್ ಸಾಯಿಲ್ ಜಾಸ್ತಿ ಕಾಣುತ್ತೆ. ನಮಗೆ ಇಲ್ಲಿ ನೋಡಿ, ಈ ಯೆಲ್ಲೋ ಕಲರ್ ಇದೆ ಅಲ್ವಾ, ಈ ಯೆಲ್ಲೋ ಕಲರ್ ಪಾರ್ಟ್, ನಮಗೆ ಈ ಯೆಲ್ಲೋ ಕಲರ್ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲೆಲ್ಲ ಕಡೆ ನಮಗೆ ಅಲ್ಯೂವಿಯಲ್ ಸಾಯಿಲ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಯೆಲ್ಲೋ ಕಲರ್ ಇದೆ ನೋಡಿ, ಓಕೆ, ಇಂಡಿಯಾ ಮ್ಯಾಪ್ ಅಲ್ಲಿ. ಸೊ ಅಲ್ಲೆಲ್ಲ ಅಲ್ಯೂವಿಯಲ್ ಸಾಯಿಲ್ ಜಾಸ್ತಿ ಇರುತ್ತೆ. ದೇ ಆರ್ ಫಾರ್ಮಡ್ ಇನ್ ದ ಇಂಡೋ-ಗ್ಯಾಂಜೆಟಿಕ್ ಪ್ಲೇನ್, ದೆನ್ ದೇ ಕವರ್ ಅನ್ ಏರಿಯಾ ಆಫ್ ಅಬೌಟ್ 15 lakh ಕಿಲೋಮೀಟರ್ ಸ್ಕ್ವೇರ್. ಅಲ್ಯೂವಿಯಲ್ ಸಾಯಿಲ್ ಇರುವಂತ ಪ್ರದೇಶದ ವಿಸ್ತೀರ್ಣತೆ 15 lakh ಕಿಲೋಮೀಟರ್ ಸ್ಕ್ವೇರ್. ಅಷ್ಟು ವಿಸ್ತೀರ್ಣತೆಯಲ್ಲಿ ನಮಗೆ ಈ ಅಲ್ಯೂವಿಯಲ್ ಸಾಯಿಲ್ ಕಂಡು ಬರುತ್ತೆ. ಓಕೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ಬರೋದ್ರೆ ಸಾಕು, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಅಲ್ಯೂವಿಯಲ್ ಮೈನ್ ಕ್ರಾಪ್ಸ್, ಅಲ್ಯೂವಿಯಲ್ ಸಾಯಿಲ್ ಅಲ್ಲಿ ಯಾವ ತರ ಬೆಳೆ ಬೆಳಿಬೋದು? ವೀಟ್, ಪ್ಯಾಡಿ, ಶುಗರ್ ಕೇನ್, ಕಬ್ಬು, ಕಾಟನ್, ಹತ್ತಿ, ಜೂಟ್, ವೆಜಿಟೇಬಲ್ಸ್, ಇವೆಲ್ಲದನ್ನು ನೀವು ಬೆಳಿಬೋದು. ಅಂದ್ರೆ ಸೂಟೇಬಲ್ ಈ ಅಲ್ಯೂವಿಯಲ್ ಸಾಯಿಲ್ ಅಲ್ಲಿ. ಬೇರೆದನ್ನ ಬೆಳೆಯಕ್ ಆಗಲ್ಲ ಅಂತ ಅಲ್ಲ, ಬಟ್ ಈ ತರ ಬೆಳೆಗಳನ್ನ ಬೆಳೆದಾಗ ಅದರಲ್ಲಿ ಫಲವತ್ತತೆಗಳು ಜಾಸ್ತಿ ಬರುತ್ತೆ. ಓಕೆ, ಡನ್. wait. ಓಕೆ, ಡನ್. ಸೊ ನಿಮಗೆ ಕೇಳಬೇಕಾಗಿರೋದು, ಅಲ್ಯೂವಿಯಲ್ ಸಾಯಿಲ್ ಅಲ್ಲಿ ನೀವು ತಿಳ್ಕೊಬೇಕಾಗಿರೋದು ಅದು ಯಾವ ಜಾಗದಲ್ಲಿ ಜಾಸ್ತಿ ಸಿಗುತ್ತೆ, ಅದರಲ್ಲಿ ಏನು ಮಿನರಲ್ಸ್, ನಿಮಗೆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ, ಅದು 2ನೇ ಪಾಯಿಂಟ್ ಆಗಿ ತಿಳ್ಕೊಳ್ಳಿ. ಜೊತೆಗೆ ನಿಮಗೆ ಯಾವ ಪ್ರದೇಶದಲ್ಲಿ ಜಾಸ್ತಿ ಸಿಗುತ್ತೆ ಅದು, ಜೊತೆಗೆ ಸೊ ಅದರಲ್ಲಿ ಆ ಮಣ್ಣಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿಬಹುದು. ಓಕೆ, ಸೊ ಈ ಫಾರ್ ಎಕ್ಸಾಂಪಲ್ ಈಗ ನೀವು ಜೂಟ್ ಅಂತ ಅಂದ್ರೆ ಏನ್ ಹೇಳಿ? ಜೂಟ್ ಅಂತ ಅಂದ್ರೆ ಈಗ ನಿಮಗೆ ಈ ಗೋಣಿ ಚೀಲ ಅಂತಿರಲ್ಲ, ಸೊ ಅದನ್ನ ಪ್ರಿಪೇರ್ ಮಾಡೋದಕ್ಕೆ ಗೋಣಿ ನಾರು ಅಂತ ಅಂತೀವಿ. ಇದರಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಅದು ಬಿಟ್ರೆ ನಿಮಗೆ ಅದೇ ಗೋಣಿ ಚೀಲದ ತರದ ಒಂದು ಪದಾರ್ಥಗಳು ಅಥವಾ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾರೆ. ದೆನ್ ಪ್ಯಾಡಿ ಅಂತ ಅಂದ್ರೆ ಭತ್ತ. ಓಕೆ, ನೆಕ್ಸ್ಟ್ ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು. ಸೊ ಬ್ಲ್ಯಾಕ್ ಸಾಯಿಲ್ ಇಸ್ ಆಲ್ಸೋ ಕಾಲ್ಡ್ ಎಸ್ ರೆಗರ್ ಸಾಯಿಲ್. ಇಟ್ ಈಸ್ ದ ಬ್ಲ್ಯಾಕ್ ಇನ್ ಕಲರ್ ಅಂಡ್ ಬಿಕಮ್ ಸ್ಟಿಕ್ಕಿ ವೆನ್ ವೆಟ್. ಅಂದ್ರೆ ಬ್ಲ್ಯಾಕ್ ಸಾಯಿಲ್ ಹೆಂಗಿರುತ್ತೆ ಅಂದ್ರೆ ಅದು ಮಳೆ ಬಂದಾಗ ತುಂಬಾ ಅಂಟಂಟು ತರ ಇರುತ್ತೆ, ಅದು ಒಂಥರ ಜಾರದ್ ಜಾಸ್ತಿ ಆ ತರ ಮಣ್ಣಲ್ಲಿ. ನೀರನ್ನ ಜಾಸ್ತಿ ಹಿಡಿದಿಟ್ಕೊಂಡಿರುತ್ತೆ, ಜೊತೆಗೆ ಆ ನೀರಿನಂಶ ಬಿದ್ದಾಗ ಅಂಟಂಟಾಗುತ್ತೆ, ಒಂಥರ ಸ್ಟಿಕ್ಕಿ ತರ ಇರುತ್ತೆ. ಓಕೆ, ಇಟ್ ಈಸ್ ಫಾರ್ಮ್ಡ್ ಫ್ರಮ್ ದ ವಿದರಿಂಗ್ ಆಫ್ ಲಾವಾ ರಾಕ್ಸ್. ದೆನ್ ಇಟ್ ಇಸ್ ಕ್ಲೇವಿ ಇನ್ ಟೆಕ್ಸ್ಚರ್ ಅಂಡ್ ಹ್ಯಾಸ್ ಹೈ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ನಾನು ಅದನ್ನ ಹೇಳಿದ್ದು, ನೀರನ್ನ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಅದಕ್ಕಿದೆ. ಓಕೆನಾ? ಇಟ್ ಈಸ್ ರಿಚ್ ಇನ್ ಲೈಮ್, ಐರನ್, ಮ್ಯಾಗ್ನೀಷಿಯಮ್ ಅಂಡ್ ಪೊಟ್ಯಾಶ್, ಬಟ್ ಡಿಫಿಷಿಯಂಟ್ ಇನ್ ನೈಟ್ರೋಜನ್, ಫಾಸ್ಫರಸ್ ಅಂಡ್ ಹ್ಯೂಮಸ್. ಇಟ್ ಇಸ್ ಐಡಿಯಲ್ ಫಾರ್ ಗ್ರೋಯಿಂಗ್ ಕಾಟನ್, ಶುಗರ್ ಕೇನ್, ಜೋವರ್, ವೀಟ್, ಗ್ರೌಂಡ್ ನಟ್, ಸನ್ಫ್ಲವರ್, ಸೋಯಾಬೀನ್ ಎಕ್ಸೆಟ್ರಾ. ಓಕೆ, ಸೊ ಅದನ್ನ ನಾನು ನಿಮಗೆ ಪಿಕ್ಚರ್ ಸಮೇತ ತೋರಿಸ್ತೀನಿ. ಸೊ ಬ್ಲ್ಯಾಕ್ ಸಾಯಿಲ್ ಅಂತ ಅಂದ್ರೆ ಇಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಮಾರ್ಕ್ ಇದೆ ನೋಡಿ ಇಂಡಿಯಾ ಮ್ಯಾಪ್ ಅಲ್ಲಿ. ಸೊ
ಇಷ್ಟು ಪ್ರದೇಶದಲ್ಲಿ ನಿಮಗೆ ಕಪ್ಪು ಮಣ್ಣು ಬ್ಲ್ಯಾಕ್ ಸಾಯಿಲ್ ಸಿಗುತ್ತೆ. ಬ್ಲ್ಯಾಕ್ ಸಾಯಿಲ್ ಆರ್ ಲಾರ್ಜ್ಲಿ ಫೌಂಡ್ ಇನ್ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಪಾರ್ಟ್ಸ್ ಆಫ್ ತೆಲಂಗಾಣ, ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ, ನೆನಪಿರಲಿ, ದೆನ್ ಪಾರ್ಟ್ಸ್ ಆಫ್ ಗುಜರಾತ್ ಅಂಡ್ ತಮಿಳ್ನಾಡು. ಇಷ್ಟು ಪ್ರದೇಶದಲ್ಲಿ ಕಪ್ಪು ಮಣ್ಣುಗಳು ಸಿಗ್ತಾ ಹೋಗುತ್ತೆ. ಅದು ಎಷ್ಟು ಕಿಲೋಮೀಟರ್ ವಿಸ್ತೀರ್ಣ ಇರುತ್ತೆ? 5.46 ಲ್ಯಾಕ್ ಕಿಲೋಮೀಟರ್ ಸ್ಕ್ವೇರ್ ಅಷ್ಟು ವಿಸ್ತೀರ್ಣತೆ ಈ ಕಪ್ಪು ಮಣ್ಣಿಗೆ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಯಾವ್ಯಾವ ಥರದ ಒಂದು ಬೆಳೆಗಳನ್ನ ಚೆನ್ನಾಗಿ ಬೆಳಿಬೋದು, ಒಳ್ಳೆ ಬೆಳೆ ಬರುತ್ತೆ? ಶುಗರ್ ಕೇನ್, ಕಾಟನ್, ಜೋವರ್, ಓಕೆ, ದೆನ್ ಮೇಯ್ಸ್, ಜೋಳ, ವೀಟ್, ಪಲ್ಸಸ್ ಅಂದರೆ ಕಾಳುಗಳು, ಹೆಸರು ಕಾಳು ಅಥವಾ ಏನೇ ಯಾವುದೇ ಒಂದು ಕಾಳಿನ ಪದಾರ್ಥಗಳು, ಪಲ್ಸಸ್, ಓಕೆ, ಬೇಳೆ ಪದಾರ್ಥಗಳು, ಕಾಳಿನ ಪದಾರ್ಥಗಳು, ದೆನ್ ಮೆಣಸಿನ್ಕಾಯಿ, ಚಿಲ್ಲೀಸ್, ಇದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಪ್ಪು ಮಣ್ಣಲ್ಲಿ. ಓಕೆ, ಇದನ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಒಂದು, ಯಾವುದೇ ಸಾಯಿಲ್ಲು ಅದು ಹೆಂಗೆ ಫಾರ್ಮ್ ಆಗುತ್ತೆ, ಎಲ್ಲಿ ಜಾಸ್ತಿ ಸಿಗುತ್ತೆ, ಓಕೆನಾ, ಒಂದು. ಇನ್ನೊಂದು, ಅದರಲ್ಲಿ ಯಾವ ಆರ್ಗ್ಯಾನಿಕ್ ಅಥವಾ ಮಿನರಲ್ ಸಬ್ಸ್ಟೆನ್ಸಸ್ ಜಾಸ್ತಿ ಇದೆ, ಕಮ್ಮಿ ಇದೆ, ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದಾದ ಮೇಲೆ ನಿಮಗೆ ಯಾವ ಪ್ರದೇಶದಲ್ಲಿ ಜಾಸ್ತಿ ಸಿಗುತ್ತೆ ಆ ಮಣ್ಣು ನಮ್ಮ ಭಾರತದಲ್ಲಿ, ಅದಾದ್ಮೇಲೆ ಯಾವ್ಯಾವ ಬೆಳೆಗಳನ್ನ ಬೆಳಿಬೋದು, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಸಾಯಿಲ್ಸ್ ಅಲ್ಲಿ. ಓಕೆನಾ. ನೆಕ್ಸ್ಟ್, ರೆಡ್ ಸಾಯಿಲ್, ಕೆಂಪು ಮಣ್ಣು. ರೆಡ್ ಸಾಯಿಲ್ ಗೆಟ್ಸ್ ಇಟ್ಸ್ ರೆಡ್ ಕಲರ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಐರನ್ ಆಕ್ಸೈಡ್. ಆ ಮಣ್ಣಿನಲ್ಲಿ ಐರನ್ ಆಕ್ಸೈಡ್ ಅನ್ನೋ ಕಣಗಳು ಜಾಸ್ತಿ ಇರುತ್ತೆ, ಹಂಗಾಗಿ ಅದು ರೆಡ್ ಕಲರ್ ಆಗಿ ಫಾರ್ಮ್ ಆಗಿರುತ್ತೆ ಮಣ್ಣು. ಓಕೆನಾ, ಅದು ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಫಾರ್ಮ್ಡ್ ಫ್ರಮ್ ದ ವಿದರಿಂಗ್ ಆಫ್ ಕ್ರಿಸ್ಟಲಿನ್ igneous rocks. It is light in texture, porous and well drained. It has low water holding capacity and low in humus content. ಅಂದ್ರೆ ಈ ಮಣ್ಣು ಕಮ್ಮಿ ನೀರನ್ನ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ. ಬ್ಲ್ಯಾಕ್ ಸಾಯಿಲ್ ಹೈ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ, ಇದಕ್ಕೆ ಲೋ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ. ಇಟ್ ಈಸ್ ರಿಚ್ ಇನ್ ಐರನ್, ಪೊಟ್ಯಾಶ್, ಬಟ್ ಡಿಫಿಷಿಯಂಟ್ ಇನ್ ನೈಟ್ರೋಜನ್, ಫಾಸ್ಫರಸ್, ಲೈಮ್ ಅಂಡ್ ಆರ್ಗ್ಯಾನಿಕ್ ಮ್ಯಾಟರ್. It is suitable for crops like millets, pulses, groundnut, cotton, tobacco and fruits. ಸೊ ಅದು ನಾನು ವಿತ್ ಪಿಕ್ಚರ್ ಸಮೇತ ತೋರಿಸ್ತೀನಿ. ಸೊ ರೆಡ್ ಸಾಯಿಲ್ ರೆಡ್ ಕಲರ್ ಯಾಕಿರುತ್ತೆ? ಪ್ರೆಸೆನ್ಸ್ ಆಫ್ ಐರನ್ ಆಕ್ಸೈಡ್, ಜಾಸ್ತಿ ಐರನ್ ಆಕ್ಸೈಡ್ ಅನ್ನೋ ಕಂಟೆಂಟು ಅದರಲ್ಲಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಅದು ರೆಡ್ ಸಾಯಿಲ್ ಆಗಿ ರೆಡ್ ಕಲರ್ ಅಲ್ಲಿ ಇರುತ್ತೆ. ಓಕೆನಾ. ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ಜಾಸ್ತಿ ಅದು ಕಾಣಸಿಗುತ್ತೆ ಅಂತ ನೋಡೋಣ. ಇಲ್ಲಿ ರೆಡ್ ಕಲರ್ ಅಲ್ಲೇ ಇದೆ ನೋಡಿ, ಇಂಡಿಯಾ ಮ್ಯಾಪ್ ಅಲ್ಲಿ ರೆಡ್ ಕಲರ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ರೆಡ್ ಕಲರ್ ಸಾಯಿಲ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೆಡ್ ಕಲರ್ ಸಾಯಿಲ್ ಯಾವ ಪ್ರದೇಶದಲ್ಲಿದೆ? ರೆಡ್ ಸಾಯಿಲ್ಸ್ ಆರ್ ಸ್ಪ್ರೆಡ್ ಎಕ್ಸ್ಟೆನ್ಸಿವ್ಲಿ ಇನ್ ತಮಿಳ್ನಾಡು, ಆಲ್ಸೋ ಫೌಂಡ್ ಇನ್ ಸದರ್ನ್ ಕರ್ನಾಟಕ, ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಒಡಿಶಾ, ಕೇರಳ, ಗೋವಾ, ಬಿಹಾರ್, ಉತ್ತರ ಪ್ರದೇಶ್, ಅಸ್ಸಾಂ ಎಕ್ಸೆಟ್ರಾ. ಸೊ ಇದು ವಿಸ್ತೀರ್ಣತೆ ಎಷ್ಟಿದೆ? 5.2 ಲ್ಯಾಕ್ಸ್ ಕಿಲೋಮೀಟರ್ಸ್ ಸ್ಕ್ವೇರ್. ಈ ಜಾಗದಲ್ಲಿ ರೆಡ್ ಕಲರ್ ಸಾಯಿಲ್ ನಮ್ಮ ಕರ್ನಾಟಕ, ಸೌತ್ ಕರ್ನಾಟಕದಲ್ಲೂ ಕೂಡ ಸಿಗುತ್ತೆ ಈ ರೆಡ್ ಕಲರ್ ಮಣ್ಣು. ಓಕೆ, ರೆಡ್ ಸಾಯಿಲ್. ದೆನ್ ಯಾವ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ ಇದರಲ್ಲಿ? ಮೇನ್ ಕ್ರಾಪ್ಸು, ಗ್ರೌಂಡ್ ನಟ್ಸ್, ಟೊಬ್ಯಾಕೋ, ಮಿಲ್ಲೆಟ್ಸ್, ಓಕೆ, ರಾಗಿ ಆ್ಯಂಡ್ ಪೊಟ್ಯಾಟೊ. ಸೊ ಇದು ತುಂಬ ಚೆನ್ನಾಗಿ ಬೆಳೆಯುವಂಥ ಬೆಳೆಗಳು ಈ ರೆಡ್ ಸಾಯಿಲ್ ಅಲ್ಲಿ. ಓಕೆನಾ. ನೆಕ್ಸ್ಟ್, ಲ್ಯಾಟ್ರೈಟ್ ಸಾಯಿಲ್ ಎಲ್ಲಿ ಸಿಗುತ್ತೆ? ಲ್ಯಾಟ್ರೈಟ್ ಸಾಯಿಲ್ ಇಸ್ ಫಾರ್ಮ್ಡ್ ಅಂಡರ್ ಹೈ ಟೆಂಪರೇಚರ್ ಆ್ಯಂಡ್ ಹೆವಿ ರೈನ್ಫಾಲ್. ತುಂಬ ಹೈ ಟೆಂಪರೇಚರ್ ಎಲ್ಲಿರುತ್ತೆ, ತುಂಬ ಹೆವಿ ರೈನ್ಫಾಲ್ ಎಲ್ಲಾಗುತ್ತೆ, ಆ ಜಾಗದಲ್ಲಿ ಇದು ಲ್ಯಾಟ್ರೈಟ್ ಸಾಯಿಲ್ ಕಂಡು ಬರುತ್ತೆ. ಓಕೆನಾ. ಇಟ್ ಈಸ್ ಡೆವಲಪ್ಡ್ ಬೈ ಇಂಟೆನ್ಸ್ ಲೀಚಿಂಗ್ ಆ್ಯಂಡ್ ಆಕ್ಸಿಡೇಷನ್. ಇಟ್ ಈಸ್ ರೆಡ್ ಆರ್ ಬ್ರೌನ್ ಇನ್ ಕಲರ್ ಡ್ಯೂ ಟು ಹೈ ಕಂಟೆಂಟ್ ಆಫ್ ಐರನ್ ಆ್ಯಂಡ್ ಅಲ್ಯೂಮಿನಿಯಂ. ಇದು ರೆಡ್ ಅಥವಾ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ, ಯಾಕೆ ಅಂತ ಅಂದ್ರೆ ಹೈ ಕಂಟೆಂಟ್ ಆಫ್ ಅಲ್ಯೂಮಿನಿಯಂ ಇರುತ್ತೆ ಮತ್ತೆ ಐರನ್ ಇರುತ್ತೆ. ಇಟ್ ಈಸ್ ಜನರಲಿ ಪೋರಸ್, ಕೋರ್ಸ್ ಅಂಡ್ ಪ್ರೋನ್ ಟು ಎರೋಷನ್. Then this is low in humus, nitrogen, phosphorus and lime. It is rich in iron, aluminum, but poor in potash and other nutrients. It is suitable for crops like tea, coffee, cashew, rubber, coconut and tropical fruits. ಇದು ಯಾವ ಪ್ರದೇಶದಲ್ಲಿ ಇರುತ್ತೆ? ಟೀ, ಕಾಫಿ. ನೆನ್ಪಿಟ್ಕೊಳ್ಳಿ, ಟೀ, ಕಾಫಿ ಜಾಸ್ತಿ ಬೆಳೆಯುವಂಥ ಪ್ರದೇಶ ಯಾವುದು? ನಮ್ಮ ಚಿಕ್ಕಮಗಳೂರು ಕಾಫಿ ಫೇಮಸ್ಸು, ದೆನ್ ಮಡಿಕೇರಿ, ಆ ಕಡೆ ಪ್ರದೇಶದಲ್ಲಿ ಈ ಥರ ಜಾಸ್ತಿ ಮಣ್ಣುಗಳು ನೋಡ್ಬೋದು ನಮ್ಮ ಭಾರತದ, ನಮ್ಮ ರಾಜ್ಯದಲ್ಲಿ. ಸೊ ಲಿಸನ್ ಹಿಯರ್, ಇಲ್ಲಿ ಎಲ್ಲೆಲ್ಲಿ ಕಾಣುತ್ತೆ? ಇಲ್ಲಿ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಆಗಿದೆ ನೋಡಿ ಮ್ಯಾಪಲ್ಲಿ, ಇಲ್ಲೆಲ್ಲ ಕಾಣ್ತದೆ. ಓಕೆ, ಲ್ಯಾಟ್ರೈಟ್ ಸಾಯಿಲ್. ಲ್ಯಾಟ್ರೈಟ್ ಸಾಯಿಲ್ ಮೇನ್ಲಿ ಫೌಂಡ್ ಇನ್ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ಛೋಟಾ ನಾಗ್ಪುರ್ ಪ್ಲಾಟೂ, ಮೇಘಾಲಯ ಪ್ಲಾಟೂ ಎಕ್ಸೆಟ್ರಾ. ದೇ ಕವರ್ 2.48 lakh kilometers square.
ಇಷ್ಟನ್ನೇ ನೆನಪಲ್ಲಿ ಇಟ್ಕೊಳ್ಳಿ, ಆರಾಮಾಗಿ ನೀವು ಮಾರ್ಕ್ಸ್ ತಗೋಬಹುದು ಇಷ್ಟು ಪಾಯಿಂಟ್ಸ್ನ ಬರೆದ್ರೆ. ಓಕೆ, ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಲ್ಯಾಟರೈಟ್ ಸಾಯಿಲ್ ಅಲ್ಲಿ ಜಾಸ್ತಿ ಬೆಳೆಯುವಂಥದ್ದು ಕಾಫಿ, ಟೀ, ಪ್ಯಾಡಿ, ದೆನ್ ರಬ್ಬರ್ ಚೆನ್ನಾಗಿ ಬೆಳೆಯುತ್ತೆ, ಕ್ಯಾಶ್ಯೂ ನೆಟ್, ಗೋಡಂಬಿ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ದೆನ್ ಡೆಸರ್ಟ್ ಸಾಯಿಲ್ ಡೆಸರ್ಟ್ ಅಲ್ಲೇ ಸಿಗುತ್ತೆ. ಓಕೆ, ಮರಳು. ಸೊ ಡೆಸರ್ಟ್ ಸಾಯಿಲ್ ಇಸ್ ಫೌಂಡ್ ಇನ್ ಎರಿಡ್ ಅಂಡ್ ಸೆಮಿ ಎರಿಡ್ ರೀಜನ್ಸ್ ವಿತ್ ಲೋ ರೈನ್ಫಾಲ್. ಎಲ್ಲಿ ಮಳೆ ಕಮ್ಮಿ ಇರುತ್ತೆ ಆ ಪ್ರದೇಶದಲ್ಲಿ ಈ ತರ ಮಣ್ಣುಗಳನ್ನ ನೋಡ್ಬೋದು. ಅಂದ್ರೆ ಡೆಸರ್ಟ್ ಅಲ್ಲಿ ಮಳೆ ಕಮ್ಮಿ, ಅಲ್ಲಿ ನೋಡ್ಬೋದು. ಇಟ್ ಇಸ್ ಸ್ಯಾಂಡಿ ಇನ್ ಟೆಕ್ಸ್ಚರ್, ಲೂಸ್ ಅಂಡ್ ಹ್ಯಾಸ್ ಲೋ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಇದು ಒಂಥರ ಸ್ಯಾಂಡಿ ಇನ್ ಟೆಕ್ಸ್ಚರ್ ಅಂದ್ರೆ ಮರಳಂಗಿರುತ್ತೆ. ಸೊ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರಲ್ಲ. ಓಕೆ, ಇಟ್ ಈಸ್ ಲೋ ಇನ್ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ನ್ಯೂಟ್ರಿಯೆಂಟ್ಸ್. ಇಟ್ ಮೇ ಕಂಟೈನ್ soluble salts and calcium carbonate. Okay, it is generally infertile and less suitable for agriculture without irrigation and fertilizers. Okay, so ಇದರಲ್ಲಿ ಜಾಸ್ತಿ ಅಗ್ರಿಕಲ್ಚರ್ಗೆ ಸೂಟಬಲ್ ಆಗೋದೇ ಇಲ್ಲ. ಮರಳಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಮರಳಿನಲ್ಲಿ. ಸೊ ಅದೇ ಡೆಸರ್ಟ್ ಸಾಯಿಲ್, ಮರಳು ಎರಡು ಸೇಮೆ. ಸೊ ಅದರಲ್ಲಿ ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ, ನಾಟ್ ಸೂಟಬಲ್ ಫಾರ್ ಅಗ್ರಿಕಲ್ಚರ್. ಓಕೆನಾ, ನಂಗೆ ಯಾವ ಪ್ರದೇಶದಲ್ಲಿ ಇರುತ್ತೆ ಇಲ್ಲಿ ನೋಡಿ, ಪಿಂಕ್ ಕಲರ್ದು ಒಂದು ಮಾರ್ಕಿಂಗ್ ಇದೆ ಇಂಡಿಯಾ ಮ್ಯಾಪಲ್ಲಿ, ಮಾರ್ಕ್ ಮಾಡಿದ್ದೀನಿ. ಸೊ ಅದ್ ಪ್ರದೇಶದಲ್ಲಿ ಅದು ಯಾವ ಪ್ರದೇಶ? ಸೊ ರಾಜಸ್ಥಾನ್, ಸದರ್ನ್ ಹರಿಯಾಣ, ಪಂಜಾಬ್, ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ, ಇಷ್ಟು ಪ್ರದೇಶಗಳಲ್ಲಿ ನಿಮಗೆ ಡೆಸರ್ಟ್ ಸಾಯಿಲ್ ಸಿಗುತ್ತೆ. ಎಷ್ಟು ವಿಸ್ತೀರ್ಣತೆ ಇದೆ? 1.42 lakh ಕಿಲೋಮೀಟರ್ ಸ್ಕ್ವೇರ್ ಏರಿಯಾ ಅದು ವಿಸ್ತೀರ್ಣತೆ. ಓಕೆನಾ, ನೆಕ್ಸ್ಟ್ ಡೆಸರ್ಟ್ ಸಾಯಿಲ್ ಅಲ್ಲಿ ಯಾವ್ಯಾವ ಮೇನ್ ಕ್ರಾಪ್ಸ್? ಡೇಟ್ಸ್ ಮತ್ತೆ ಪರ್ಲ್ ಮಿಲ್ಲೆಟ್. ಸೊ ಇದು ತುಂಬಾ ಒಂದು ಸೂಟಬಲ್ ಬೆಳೆ. ಅಂದ್ರೆ ಬೇರೆ ಯಾವುದನ್ನು ಬೆಳೆಯೋಕ್ಕಾಗಲ್ಲ. ಈ ಡೇಟ್ಸ್ ಮತ್ತೆ ಮಿಲ್ಲೆಟ್ಸ್ ಏನಿದೆ ಬೆಳೆಗಳು, ಅದನ್ನು ಮಾತ್ರ ಚೆನ್ನಾಗಿ ಬೆಳಿಬಹುದು ಆ ಡೆಸರ್ಟ್ ಸಾಯಿಲ್ ಅಲ್ಲಿ. ಓಕೆನಾ, ನೆಕ್ಸ್ಟ್ ಬರೋದೇ ಮೌಂಟೇನ್ ಸಾಯಿಲ್. ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಇರುತ್ತೆ. ಸೊ ಮೌಂಟೇನ್ ಸಾಯಿಲ್ ಇಸ್ ಫೌಂಡ್ ಇನ್ ಹಿಲ್ಲಿ ಅಂಡ್ ಮೌಂಟೇನಿಯಸ್ ರೀಜನ್. ಬೆಟ್ಟ ಗುಡ್ಡಗಳಲ್ಲಿ ಇರುತ್ತೆ. ಇಟ್ ಇಸ್ ಯೂಶಲಿ ಶಾಲೋ, ರಾಕಿ ಅಂಡ್ ವೇರಿಯಸ್ ವಿತ್ ಆಲ್ಟಿಟ್ಯೂಡ್ ಅಂಡ್ ಸ್ಲೋಪ್. ಅಂದ್ರೆ ಬೆಟ್ಟ ಗುಡ್ಡ ಪ್ರದೇಶ ಅಂದ್ರೆ ಹಿಂಗೆ ಸ್ಲೋಪ್ ಇರುತ್ತೆ, ಹಿಂಗೆ ತಗ್ಗು ದಿಬ್ಬ ಎಲ್ಲ ಇರುತ್ತೆ, ಕರೆಕ್ಟಾ? ಜೊತೆಗೆ ಕಲ್ಲು ಮಿಶ್ರಿತ. ಇಟ್ ಈಸ್ ಯೂಶಲಿ ರಾಕಿ ಅಂತ ಕೊಟ್ಟಿದ್ದೀನಿ. ಸೊ ಕಲ್ಲು ಮಿಶ್ರಿತ ಮಣ್ಣು, ನೀವು ಕೊಟ್ಟಿರೋ ಪಿಕ್ಚರ್ ಅಲ್ಲೂ ನೋಡ್ಬೋದು. ಓಕೆ, ದೆನ್ ಅದು ಯಾವಾಗಲೂ ಸ್ಲೋಪ್ ಅಲ್ಲಿ ಇರುತ್ತೆ, ಲೆವೆಲ್ ಅಲ್ಲಿ ಇರಲ್ಲ, ಸ್ಲೋಪ್ ಅಲ್ಲಿ ಇರುತ್ತೆ. Okay, it is rich in organic matter in forested areas, but becomes less fertile on steepy slopes. ಫಾರೆಸ್ಟೆಡ್ ಏರಿಯಾ ಅಂತ ಕಾಡು ಪ್ರದೇಶಗಳಲ್ಲಿ ಅದು ಒಳ್ಳೆ ಫಲವತ್ತತೆ ಇರುತ್ತೆ ಅದಕ್ಕೆ. ಯಾಕಂದ್ರೆ ಅಲ್ಲಿ ಎಂತೆಂಥ ವಿಧ ಮರಗಳು, ಗಿಡಗಳು ಎಲ್ಲ ಬೆಳೆದಿರುತ್ತೆ. ಅದನ್ನ ನೋಡಿದ್ರೆ ನಾವು ಹೇಳ್ಬೋದು ಒಳ್ಳೆ ಫಲವತ್ತತೆ ಇರೋ ಮಣ್ಣು ಅಂತ. ಬಟ್ ನಮಗದು ಅಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಕರೆಕ್ಟಾ? ಸೊ ಹಾಗಾಗಿ ಸೊ ಇಟ್ ಹ್ಯಾಸ್ ಗುಡ್ ಡ್ರೈನೇಜ್ ಬಟ್ ಲೋ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಇದು ಕೂಡ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಇದೆ. ಯಾಕಂದ್ರೆ ಹಿಂಗೆ ಸ್ಲೋಪ್ ಇರುತ್ತಲ್ಲ, ಅವಾಗ ಮಳೆ ಬಿದ್ದಿದ್ದ ನೀರು ಹಿಂಗೆ ಸ್ಲೋಪ್ ಇರೋ ಜಾಗದಲ್ಲಿ ಮಳೆ ಬಿದ್ದರೆ ನೀರೆಲ್ಲ ಹೋಗ್ಬಿಡುತ್ತೆ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರಲ್ಲ. ಓಕೆ, ಇಟ್ ಇಸ್ ಸೂಟಬಲ್ ಫಾರ್ ಗ್ರೋಯಿಂಗ್ ಟೀ, ಕಾಫಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಅಂಡ್ ಟೆಂಪರೇಚರ್ ಕ್ರಾಪ್ಸ್. ಅದೇ ಹೇಳಿದ್ದು. ಸೊ ಈಗ ನಿಮಗೆ ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್ ನೋಡ್ರು ಕೂಡ ಅದು ಹಿಂಗೆ ಸ್ಲೋಪ್ ಇರುತ್ತೆ, ಫ್ಲಾಟ್ ಇರಲ್ಲ. ಅದಕ್ಕೆ ನೀರು, ಈ ಟೀ ಕಾಫಿಗೆ ನೀರು ಜಾಸ್ತಿ ಹಿಡಿದಿಟ್ಕೊಳ್ಳೋ ಅಂಥದ್ದು ಬೇಕಾಗಿರಲ್ಲ, ಸ್ಲೋಪ್ ಆಗಿರಬೇಕು. ಈ ಥರ ಫ್ಲಾಟ್ ಆಗಿರೋ ಜಾಗದಲ್ಲಿ ಟೀ ಕಾಫಿ ಬೆಳೆಯೋದು ತುಂಬ ಕಷ್ಟ, ಬೆಳೆ ಬರಲ್ಲ. ನೀವು ಎಲ್ಲೇ ನೋಡಿ ಈ ಕಾಫಿ ಟೀ ಎಸ್ಟೇಟ್ ಅಂದರೆ ಸ್ಲೋಪ್ ಆಗೇ ಇರುತ್ತೆ. ಓಕೆನಾ, ನೆಕ್ಸ್ಟ್ ಅದೆಲ್ಲೆಲ್ಲಿ ಜಾಸ್ತಿ ಕಂಡು ಬರುತ್ತೆ? ಮೌಂಟೇನ್ಸ್ ಸಾಯಿಲ್ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಒಂದು ಸ್ಯಾಫ್ರಾನ್ ಅಥವಾ ಬ್ರೌನ್ ಕಲರಲ್ಲಿ ಮಾರ್ಕ್ ಆಗಿದೆ ನೋಡಿ ಮ್ಯಾಪಲ್ಲಿ. ಸೊ ಇಲ್ಲಿ ನಿಮಗೆ ಜಾಸ್ತಿ ಈ ಸಾಯಿಲ್ ಕಂಡು ಬರುತ್ತೆ. ಮೌಂಟೇನ್ ಸಾಯಿಲ್ ಫೌಂಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಮಣಿಪುರ್ ಸ್ಟೇಟ್ಸ್ ಅಂಡ್ ಇಟ್ ಕವರ್ಸ್ ದ ಏರಿಯಾ 2.85 lakhs ಕಿಲೋಮೀಟರ್ ಸ್ಕ್ವೇರ್. ಓಕೆ, ಅದರಲ್ಲಿ ಜಾಸ್ತಿ ಏನೇನು ಬೆಳೆ ಬೆಳಿಬೋದು? ಟೀ, ಕಾಫಿ ಮತ್ತು ಫ್ರೂಟ್ಸ್, ಕೆಲವೊಂದು ಫ್ರೂಟ್ಸ್ಗಳನ್ನ ಚೆನ್ನಾಗಿ ಬೆಳಿಬೋದು ಆ ಒಂದು ಏರಿಯಾದಲ್ಲಿ. ಓಕೆ, ಇಲ್ಲೂ ಒಂದು ಟೀ ತೋರಿಸಿರುವಂಥ ಇಮೇಜಲ್ಲೂ ಕೂಡ ನಿಮಗೆ ಕಾಣುತ್ತೆ, ಸ್ಲೋಪ್ ಆಗೇ ಇರುತ್ತೆ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕಾಫಿ ಟೀ ಬೆಳೆಯೋ ಜಾಗ ಸ್ಲೋಪ್ ಆಗೇ ಇರುತ್ತೆ, ಯಾವುದು ಲೆವೆಲ್ ಆಗಿ ಇರೋದಿಲ್ಲ. ಓಕೆನಾ, ದೆನ್ ಸಾಯಿಲ್ ಎರೋಷನ್ ಅಂತ ಅಂದ್ರೆ ನಾನು ಅವಾಗಲೇ ಹೇಳಿದೆ, ಮಣ್ಣು ಸವಿಯುತ್ತೆ. ಸಾಯಿಲ್ ಎರೋಷನ್ ಅಂದ್ರೆ ಮಣ್ಣು ಸವಿಯೋದು. ಸಾಯಿಲ್ ಎರೋಷನ್ ಇಸ್ ದ ರಿಮೂವಲ್ ಆಫ್ ಅ ಟಾಪ್ ಲೇಯರ್ ಆಫ್ ದ ಸಾಯಿಲ್ ಬೈ ನ್ಯಾಚುರಲ್ ಏಜೆಂಟ್ಸ್ ಲೈಕ್ ವಾಟರ್, ವಿಂಡ್ ಆರ್ ಐಸ್. ಟಾಪ್ ಲೇಯರ್, ಮಣ್ಣಿನ ಟಾಪ್ ಲೇಯರ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ, ಅಂದ್ರೆ ಸವಿಯುತ್ತೆ.
ಅದನ್ನೇ ಸಾಯಿಲ್ ಎರೋಷನ್ ಅಂತ ಅನ್ನೋದು. ಈಗ ನೀರು ಹರಿತಾ ಇರುತ್ತೆ, ಆ ನೀರು ಹರಿದಂಗೆ ಆ ಟಾಪ್ ಲೇಯರ್, ಮಣ್ಣಿಂದ ಟಾಪ್ ಲೇಯರ್ ಏನಿರುತ್ತಲ್ಲ ಅದು ಕೂಡ ನೀರಿನ ಜೊತೆ ಹರ್ಕೊಂಡು ಹೋಗ್ತಾ ಇರುತ್ತೆ, ಸವಿತಾ ಹೋಗುತ್ತೆ. ಸೊ ಅದಕ್ಕೆ ಒಂದು ಇಮೇಜ್ ಕೊಟ್ಟಿದ್ದೀನಿ ಇಲ್ಲಿ, ಸಾಯಿಲ್ ಎರೋಷನ್ ಅಂತ. ಓಕೆನಾ. ನೆಕ್ಸ್ಟ್, ಇದರ ಕಾಸಸ್ ಏನು? ಸಾಯಿಲ್ ಎರೋಷನ್ ಯಾಕೆ ಆಗುತ್ತೆ? ಹೆವಿ ರೈನ್ಫಾಲ್ ಇಂದ ಆಗುತ್ತೆ. ಓಕೆ, ಜಾಸ್ತಿ ಮಳೆ ಬಂದ್ರೆ ಮಳೆ ನೀರು ಹರಿಯೋದ್ರಿಂದ ಆ ನೀರು ಹರಿಯೋದ್ರ ಜೊತೆಗೆ ಆ ಟಾಪ್ ಲೇಯರ್ ಕೂಡ ಹರ್ಕೊಂಡು ಹೋಗ್ಬಿಡುತ್ತೆ, ಸವಿಯುತ್ತೆ. ದೆನ್ ವಿಂಡ್, ಗಾಳಿ. ದೆನ್ ಡಿಫಾರೆಸ್ಟೇಷನ್, ಕಾಡುಗಳನ್ನ ಕಡಿಯೋದು ಮಾಡೋ ಅದರಿಂದ ಡಿಫಾರೆಸ್ಟೇಷನ್. ಓವರ್ ಗ್ರೇಸಿಂಗ್, ಇಂಪ್ರಾಪರ್ ಫಾರ್ಮಿಂಗ್ ಪ್ರಾಕ್ಟೀಸಸ್, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್. ಇದರಿಂದ ಮಳೆ, ಸಾಯಿಲ್ ಎರೋಷನ್ ಆಗುತ್ತೆ, ಮಣ್ಣು ಸವಿಯುತ್ತೆ. ಓಕೆ, ಆ ಮಣ್ಣು ಸವದ ಮೇಲೆ ಏನೇನು ಎಫೆಕ್ಟ್ಸ್ ಆಗುತ್ತೆ? ಲಾಸ್ ಆಫ್ ಫರ್ಟೈಲ್ ಟಾಪ್ ಸಾಯಿಲ್, ಅಂದ್ರೆ ಒಳ್ಳೆ ಫಲವತ್ತತೆ ಇರುವಂತಹ ಒಂದು ಪದರ, ಆ ಮಣ್ಣಿನ ಪದರ, ಟಾಪ್ ಲೇಯರ್ ಹಾಳಾಗುತ್ತೆ. ದೆನ್ ರೆಡ್ಯೂಸ್ಡ್ ಸಾಯಿಲ್ ಫರ್ಟಿಲಿಟಿ, ಆ ಟಾಪ್ ಲೇಯರೇ ಇಲ್ಲ ಅಂದಾಗ ಆ ಮಣ್ಣಲ್ಲಿ ಫರ್ಟಿಲಿಟಿ, ಫಲವತ್ತತೆ ಕಮ್ಮಿ ಆಗುತ್ತೆ. ದೆನ್ ಲೋ ಕ್ರಾಪ್ ಪ್ರೊಡಕ್ಟಿವಿಟಿ, ಅಂದ್ರೆ ಬೆಳೆಗಳು ತುಂಬಾ ಕಮ್ಮಿ ಇಳುವರಿ ಕೊಡೋಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ. ಸಿಲ್ಟೇಷನ್ ಆಫ್ ರಿವರ್ಸ್, ಲೇಕ್ಸ್ ಅಂಡ್ ರಿಸರ್ವಿಯರ್ಸ್, ಇನ್ಕ್ರೀಸ್ಡ್ ಫ್ಲಡ್ಡಿಂಗ್. ಓಕೆ. ಲ್ಯಾಂಡ್ ಡಿಗ್ರೇಡೇಷನ್, ಡೆಸರ್ಟಿಫಿಕೇಶನ್, ಅಂದ್ರೆ ಒಂದು ಅಲ್ಲಿ ಡೆಸರ್ಟಿಫಿಕೇಶನ್ ಅಂತ ಅಂದ್ರೆ ಆ ಮಣ್ಣಲ್ಲಿ, ಆ ಜಾಗದಲ್ಲಿ ಮಣ್ಣು ಸವದಾಗ ಅಲ್ಲಿ ಫಲವತ್ತತೆ ಇರಲ್ಲ, ಫಲವತ್ತತೆ ಇಲ್ಲ ಅಂದಾಗ ಒಳ್ಳೆ ಫಸಲು ಕೊಡಲ್ಲ, ಅಂದ್ರೆ ಇಳುವರಿ ಕೊಡಲ್ಲ. ಇಳುವರಿ ಕೊಡದೇ ಇದ್ದಾಗ ಅಲ್ಲಿ ಏನು ಬೆಳೆಯೋಕ್ಕೂ ಆಗಲ್ಲ, ಅವಾಗ ಒಂದು ಮರುಭೂಮಿ ತರ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ. ಏಜೆಂಟ್ಸ್ ಆಫ್ ಸಾಯಿಲ್ ಎರೋಷನ್, ಲಿಸನ್ ಹಿಯರ್. ಸೊ ವಾಟರ್, ವಿಂಡ್, ಐಸ್. ಸೊ ಇದೆಲ್ಲ, ಈ ವಿಂಡ್ ಹೆಂಗಪ್ಪ ಸರ್? ಮಳೆ ಬಂದಾಗ ಅದು ನೀರು ಹರ್ಕೊಂಡು ಹೋಗೋದ್ರ ಜೊತೆಗೆ ಟಾಪ್ ಲೇಯರ್ ಕೂಡ ಹಂಗೆ ಹೋಗ್ಬಿಡುತ್ತೆ, ಅದು ಸೌದಂಗೆ ಆಗುತ್ತೆ. ಓಕೆ. ಸೊ ಗಾಳಿಯಿಂದ ಹೆಂಗಾಗುತ್ತೆ ಸರ್? ಈಗ ಒಂದು ಲೇಯರ್, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕೊಟ್ಟಿದ್ದೀನಿ ನೋಡಿ, ಒಂದು ಫಿಗರ್ನ, ಇಮೇಜ್ನ. ವಿಂಡ್ ಒಂದು ಜೋರಾಗಿ ಬಿರುಗಾಳಿ ಅಂತ ಬಂದಾಗ, ಅದರಲ್ಲೂ ಕೂಡ ಜಾಸ್ತಿ ಗಾಳಿ ಬಂದಾಗ ಅಲ್ಲೂ ಕೂಡ ನಿಮಗೆ ಒಂದು ಮಣ್ಣಿನ ಮೇಲ್ಪದರ ಹೋಗುತ್ತೆ. ಸೊ ಅದು ಕೂಡ ಸಾಯಿಲ್ ಎರೋಷನ್ ಆಗುತ್ತೆ. ಸೊ ಜೊತೆಗೆ ಐಸ್ ಗ್ಲೇಸ್, ಅಂದ್ರೆ ಹಿಮ ನದಿಲೂ ಕೂಡ, ಈಗ ಹಿಮ ನದಿ ಟೋಟಲ್ ನದಿಗಳಿದ್ದಾಗ ಅಲ್ಲೆಲ್ಲ ಹೋಗ್ತಾ ಇರುತ್ತೆ ಲೇಯರ್, ಸಾಯಿಲ್ ಎರೋಷನ್ ಆಗ್ತಾ ಇರುತ್ತೆ, ಮಣ್ಣು ಸವಿತಾ ಹೋಗುತ್ತೆ. ಹೌ ಟು ಪ್ರಿವೆಂಟ್ ಸಾಯಿಲ್ ಎರೋಷನ್, ಹೆಂಗೆ ಸಾಯಿಲ್ ಎರೋಷನ್ ನಾವು ಕಂಟ್ರೋಲ್ ಮಾಡಬಹುದು? ಓಕೆ. ಪ್ಲಾಂಟ್ ಮೋರ್ ಟ್ರೀಸ್, ಮರಗಳಿದ್ದಾಗ, ಗಿಡಗಳಿದ್ದಾಗ ಆ ಮಣ್ಣು ಎಷ್ಟೇ ಮಳೆ ಬಂದರೂ ಅದು ಸವಿಯೋದಿಲ್ಲ. ಸೊ ಖಾಲಿ ಜಾಗ ಇದ್ದಾಗ ಅಲ್ಲಿ ನೀರು ಹರಿದಾಗ ಆಗುತ್ತೆ. ಓಕೆನಾ. ಸೊ ಅದಕ್ಕೆ ಜಾಸ್ತಿ ಕಾಡುಗಳನ್ನ ಬೆಳೆಸಬೇಕು, ಮರಗಳನ್ನ ನೆಡಬೇಕು. ದೆನ್ ಪ್ರಾಪರ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಲೈಕ್ ಕೌಂಟರ್ ಪ್ಲೋಫಿಂಗ್ ಅಂತ ಅಂದ್ರೆ ಒಂದು ಪಕ್ಕಾ ಪ್ಲ್ಯಾಂಡ್ ಒಂದು ಫಾರ್ಮಿಂಗ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಟೆರೇಸ್ ಫಾರ್ಮಿಂಗ್, ದೆನ್ ಸ್ಟ್ರಿಪ್ ಕ್ರಾಪಿಂಗ್, ದೆನ್ ಅವಾಯ್ಡ್ ಓವರ್ ಗ್ರೇಸಿಂಗ್, ಸ್ಟೆಬಿಲೈಸ್ ಕನ್ಸ್ಟ್ರಕ್ಷನ್ ಏರಿಯಾಸ್. ಸೊ ಈ ಥರ ಈಗ ಒಂದೇ ಫಿಗರ್ ಅಲ್ಲಿ ನಿಮಗೆ ಸಾಯಿಲ್ ಎರೋಷನ್ ಅಂತ ಅಂದ್ರೆ ಏನಾಯ್ತು, ಕಾಸಸ್ ಹೇಳಿದ್ದೀನಿ, ಎಫೆಕ್ಟ್ಸ್ ಹೇಳಿದ್ದೀನಿ. ಸೊ ಹೌ ಟು ಪ್ರಿವೆಂಟ್ ಸಾಯಿಲ್ ಎರೋಷನ್. ಸೊ ಇಷ್ಟೇ ಸಿಂಪಲ್ ಆಗಿರುತ್ತೆ, ನೀವೇನು ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ನಿಮ್ಮ ಮುಂದೆ ತರ್ತೀನಿ. ಸೊ ನಿಮಗೆ ವಿತ್ ಸೋಷಿಯಲ್ ಅಂತ ಅಂದ್ರೆ ವಿತ್ ಇಮೇಜ್ ನೀವು ಕಲಿಬೇಕಾಗತ್ತೆ, ಕಣ್ಣು ಮುಂದೆ ಆ ಇಮೇಜ್ ಬರಬೇಕು. ಸೊ ಈಗ ನಾನಿಲ್ಲಿ ಸಾಯಿಲ್ ಎರೋಷನ್ ಒಂದು ಪಿಕ್ಚರ್ ಹಾಕಿದ್ದೀನಿ, ಅವಾಗ ನಿಮಗೆ ಕ್ಲೀನಾಗಿ ಇದರಿಂದ ಸಾಯಿಲ್ ಎರೋಷನ್, ಅವಾಗ ಕ್ಲಿಯರ್ ಪಿಕ್ಚರ್ ಕೂತ್ಕೊಂಡ್ಬಿಡುತ್ತೆ. ಸುಮ್ಮನೆ ನಾನು ಸಾಯಿಲ್ ಎರೋಷನ್ ಅಂತ ಹೇಳಿದ್ರೆ ಮಣ್ಣು ಸವಿಯುತ್ತೆ ಅಂದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಸೊ ಇಲ್ಲಿ ನೀರು ಹರಿಯೋದ್ರಿಂದ ಮಣ್ಣು ಸವಿಯುತ್ತೆ ಆ ಜಾಗದಲ್ಲಿ, ದೆನ್ ಗಾಳಿ ಬರೋದ್ರಿಂದ, ದೆನ್ ಹಿಮ ನದಿ ಆ ಪ್ರದೇಶಗಳಲ್ಲಿ. ಸೊ ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೋಷಿಯಲ್ ಬೇರೆ ಸಬ್ಜೆಕ್ಟ್ ಬಿಟ್ಬಿಡಿ, ಸೋಷಿಯಲ್ ಮತ್ತೆ ಸೈನ್ಸ್ ಎಸ್ಪೆಷಲಿ ಆ ಡಯಾಗ್ರಾಮ್ ಇದ್ದ ಜಾಗದಲ್ಲಿ ಡಯಾಗ್ರಾಮ್ ನೋಡೇ ಕಲ್ದಿಬೇಕು ಸೋಷಿಯಲ್ನ, ಅವಾಗ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಓಕೆ. ಸೊ ಸಾಯಿಲ್ಸ್ ಬಗ್ಗೆ ಇಷ್ಟು. ಸೊ ಸಿಂಪಲ್ ಆಗಿದೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಚಾಪ್ಟರು ಅಲ್ಲ, ದೆನ್ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಅನ್ನೋ ಚಾಪ್ಟರು ಅಲ್ಲ. ಓಕೆ. ಸಿಂಪಲ್ ಕಾನ್ಸೆಪ್ಟ್, ಒಂದೇ ಸ್ಟ್ರೆಚ್ಚಲ್ಲಿ ಒಂದೇ ವಿಡಿಯೋದಲ್ಲಿ ಇದನ್ನು ಗಂಟೆಗಟ್ಟಲೆ ಮಾಡುವಂಥ ಚಾಪ್ಟರು ಅಲ್ಲ. ಸೊ ಇಷ್ಟೇ ಕಾನ್ಸೆಪ್ಟ್ಸ್, ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಸುಮ್ಮನೆ ಏನೇನೋ ಓದೋವಂಥ ಅವಶ್ಯಕತೆಯೂ ಇಲ್ಲ. ಓಕೆ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಷ್ಟನ್ನೇ ನಾನು ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.